ಹಾಯ್ ಸ್ನೇಹಿತರೆ, ಭಾರತೀಯರಾದ ನಾವು ವೀಸಾ ಇಲ್ಲದೆ ಯಾವ ದೇಶಕ್ಕೆ ಭೇಟಿ ನೀಡಬಹುದು? ಯಾವ ದೇಶದಲ್ಲಿ ಮಹಿಳೆಯರು ಒಬ್ಬರಿಗಿಂತ ಹೆಚ್ಚಿನ ಪುರುಷರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳಬಹುದು? ಮತ್ತು ಇತಿಹಾಸದಲ್ಲಿ ಎಂದಿಗೂ ಗುಲಾಮಗಿರಿಯ ಛಾಯೆಯನ್ನೇ ಕಾಣದ ದೇಶ ಯಾವುದು? ಈ ಪ್ರಶ್ನೆಗಳು ನಿಮ್ಮನ್ನು ಯೋಚನೆಗೆ ಹಾಕಬಹುದು. ಆದರೆ ಈ ಎಲ್ಲ ವಿಶಿಷ್ಟ ಗುಣಗಳು ನಮ್ಮ ನೆರೆಯ ದೇಶವಾದ ನೇಪಾಳದಲ್ಲಿವೆ ಎಂದರೆ ನೀವು ನಂಬುತ್ತೀರಾ? ನಿಜ, ಈ ಎಲ್ಲ ವಿಶೇಷತೆಗಳು ನೇಪಾಳಕ್ಕೆ ಸೀಮಿತವಾಗಿವೆ. ಈ ವಿಡಿಯೋದಲ್ಲಿ ನೇಪಾಳದ ಬಗ್ಗೆ ಯಾರಿಗೂ ತಿಳಿಯದ ಕೆಲವು ಆಶ್ಚರ್ಯಕರ ಸಂಗತಿಗಳನ್ನು ತಿಳಿಯೋಣ. ಈ ವಿಡಿಯೋವನ್ನು ಕೊನೆಯವರೆಗೆ ಸ್ಕಿಪ್ ಮಾಡದೆ ನೋಡಿ. ಇದು ತಿಳುವಳಿಕೆಯಿಂದ ಕೂಡಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಾಮೆಂಟ್ ಬಿಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ನೇಪಾಳವು ಪ್ರಕೃತಿಯ ಮನೋಹರ ದೃಶ್ಯಗಳ ತವರೂರು. ಈ ದೇಶವನ್ನು ದೇವತೆಗಳ ಗುಹ ಎಂದೇ ಕರೆಯುತ್ತಾರೆ. ಒಂದೆಡೆ ಆಕಾಶವನ್ನು ಮುಟ್ಟುವಂತಿರುವ ಹಿಮಾಚ್ಛಾದಿತ ಪರ್ವತಗಳು, ಮತ್ತೊಂದೆಡೆ ಪವಿತ್ರ ಯಾತ್ರಾ ಸ್ಥಳಗಳು, ದೇವಾಲಯಗಳು, ಇವೆಲ್ಲವೂ ನೇಪಾಳದ ಸೊಗಸಿಗೆ ಕೊಡುಗೆ ನೀಡಿವೆ. ಕೈಲಾಸ ಪರ್ವತದಂತಹ ಅದ್ಭುತ ಪರ್ವತಗಳು, ಮಹಾತ್ಮ ಬುದ್ಧನಂತಹ ಮಹಾನ್ ವ್ಯಕ್ತಿಗಳ ಜನ್ಮಸ್ಥಳವಾದ ಈ ದೇಶಕ್ಕಿಂತ ವಿಶೇಷವಾದ ಸ್ಥಳ ಬೇರೊಂದಿಲ್ಲ. ನೇಪಾಳದ ಹೆಸರು ಕೇಳಿದ ಕೂಡಲೇ ನಮ್ಮ ಮನಸ್ಸಿಗೆ 3 ವಿಷಯಗಳು ಬರುತ್ತವೆ: ಕಾಠ್ಮಂಡು, ಎವರೆಸ್ಟ್ ಪರ್ವತ ಮತ್ತು ನೇಪಾಳದ ಹುಡುಗಿಯರು. ಇದರಲ್ಲಿ ಆಶ್ಚರ್ಯವೇನಿಲ್ಲ, ಏಕೆಂದರೆ 90% ಭಾರತೀಯರು ನೇಪಾಳವನ್ನು ಈ 3 ಕಾರಣಗಳಿಂದಲೇ ಗುರುತಿಸುತ್ತಾರೆ. ಆದರೆ ನೇಪಾಳವು ಕೇವಲ ಇವುಗಳಿಗೆ ಸೀಮಿತವಲ್ಲ. ಇದು ವಿಶ್ವದಾದ್ಯಂತ ಖ್ಯಾತಿಗಳಿಸಿದ ದಕ್ಷಿಣ ಏಷ್ಯಾದ ಅತ್ಯಂತ ಪ್ರಾಚೀನ ದೇಶವಾಗಿದೆ. ಇದನ್ನು ವಿಶ್ವದ ಮೊದಲ ಹಿಂದೂ ರಾಷ್ಟ್ರವೆಂದು ಘೋಷಿಸಲಾಗಿದೆ. ನೇಪಾಳದ ಇತಿಹಾಸ ಕಾಠ್ಮಂಡುವಿನಿಂದ ಪ್ರಾರಂಭವಾಗುತ್ತದೆ. ನೇಪಾಳ ಎಂಬ ಹೆಸರು ಕಾಠ್ಮಂಡುವನ್ನು ನಿರ್ಮಿಸಿದ ನೇವ ಎಂಬ ಮೊಶಿಯಿಂದ ಬಂದಿದೆ. ಈ ದೇಶವನ್ನು ಎಷ್ಟೋ ರಾಜರು ಆಳಿದ್ದಾರೆ. ಆದರೆ ಆಶ್ಚರ್ಯಕರ ಸಂಗತಿಯೆಂದರೆ ಇತಿಹಾಸದಲ್ಲಿ ಎಂದಿಗೂ ನೇಪಾಳವು ಯಾವ ದೇಶಕ್ಕೂ ಗುಲಾಮಗಿರಿಗೆ ಒಳಗಾಗಿಲ್ಲ. ಹೀಗಾಗಿ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಎಂಬುದೇ ಇಲ್ಲ. 30 ಲಕ್ಷ ಜನಸಂಖ್ಯೆ ಇರುವ ಈ ಚಿಕ್ಕ ದೇಶದಲ್ಲಿ 130ಕ್ಕೂ ಹೆಚ್ಚಿನ ಭಾಷೆಗಳನ್ನು ಮಾತನಾಡುವ ಜನರಿದ್ದಾರೆ. ಇದು ನಿಜಕ್ಕೂ ಅದ್ಭುತ. ಕಾಠ್ಮಂಡು ಈ ದೇಶದ ರಾಜಧಾನಿ 2000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನು ಹೊಂದಿದೆ. ಇದು ಅನೇಕ ಪ್ರಾಚೀನ ದೇವಾಲಯಗಳ ತವರೂರು. ನೇಪಾಳ ಎಂದಾಕ್ಷಣ ಎವರೆಸ್ಟ್ ಪರ್ವತವೇ ಮೊದಲು ನೆನಪಿಗೆ ಬರುತ್ತದೆ. ವಿಶ್ವದ ಒಟ್ಟು 10 ಎತ್ತರದ ಪರ್ವತಗಳಲ್ಲಿ 8 ನೇಪಾಳದಲ್ಲಿವೆ. ಟ್ರಕ್ಕಿಂಗ್ಗೆ ಒಲವು ಇದ್ದವರಿಗೆ ನೇಪಾಳಕ್ಕಿಂತ ಉತ್ತಮ ಸ್ಥಳ ಬೇರೆ ಇದೆಯೇ? ಸಾಹಸದ ರೋಮಾಂಚಕತೆಯನ್ನು ಅನುಭವಿಸಲು ಇದಕ್ಕಿಂತ ಸೂಕ್ತವಾದ ಜಾಗ ಇನ್ನೊಂದಿಲ್ಲ. ನೀವು ಸಾಹಸ ಪ್ರಿಯರಾದರೆ ಕಾಮೆಂಟ್ನಲ್ಲಿ ತಿಳಿಸಿ. ನೇಪಾಳವು ನೀರಿನ ಸಂಗ್ರಹದಲ್ಲಿ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿದೆ. ಈ ನೀರನ್ನು ಸರಿಯಾಗಿ ಬಳಸಿಕೊಂಡರೆ ನೇಪಾಳವು ಹೈಡ್ರೋಪವರ್ ಕ್ಷೇತ್ರದಲ್ಲಿ ವಿಶ್ವದ ಸೂಪರ್ ಪವರ್ ಆಗಬಹುದು. ಆದರೆ ದುರಾದೃಷ್ಟವೆಂದರೆ ಇಲ್ಲಿನ ಜನರಿಗೆ ದಿನಕ್ಕೆ ಕೇವಲ 9 ಗಂಟೆಗಳ ಕಾಲ ಮಾತ್ರ ವಿದ್ಯುತ್ ಲಭ್ಯವಾಗುತ್ತದೆ. ಒಂದು ಮತುವಿನಲ್ಲಿ 5 ರಿಂದ 6 ಬಾರಿ ವಿದ್ಯುತ್ ಕಡಿತವಾಗುತ್ತದೆ. ಇದರಿಂದಾಗಿ ಇಲ್ಲಿ ಕೈಗಾರಿಕೆಗಳು ಮತ್ತು ಕಾರ್ಖಾನೆಗಳು ತೀರ ಕಡಿಮೆ. ಇದೇ ಕಾರಣಕ್ಕೆ ನೇಪಾಳವನ್ನು ವಿಶ್ವದ ಬಡ ದೇಶಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿನ ಅರ್ಧದಷ್ಟು ಜನರು ದಿನಕ್ಕೆ $1ಗಿಂತ ಕಡಿಮೆ ಆದಾಯ ಗಳಿಸುತ್ತಾರೆ. ನೇಪಾಳವು ಸಂಪೂರ್ಣ ಹಿಂದೂ ರಾಷ್ಟ್ರ. ಇಲ್ಲಿ 80%ಕ್ಕಿಂತ ಹೆಚ್ಚು ಜನರು ಹಿಂದೂ ಧರ್ಮವನ್ನು ಪಾಲಿಸುತ್ತಾರೆ. ಉಳಿದ 20%ದಲ್ಲಿ 16% ಬೌದ್ಧ ಧರ್ಮವನ್ನು, 4% ಕ್ರಿಶ್ಚಿಯನ್ ಧರ್ಮವನ್ನು ಆಚರಿಸುತ್ತಾರೆ. ಭಾರತದಂತೆಯೇ ನೇಪಾಳದಲ್ಲಿಯೂ ಗೋವು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಗೋವು ಇಲ್ಲಿ ರಾಷ್ಟ್ರೀಯ ಪ್ರಾಣಿಯಾಗಿದೆ ಮತ್ತು ಗೋಹತ್ಯೆಯನ್ನು ಅಪರಾಧವೆಂದು ಗುರುತಿಸಲಾಗುತ್ತದೆ. ಇಂದಿನ ಜಗತ್ತು 4G 5G ಇಂಟರ್ನೆಟ್ನ ವೇಗದಲ್ಲಿ ಓಡುತ್ತಿದೆ. ಆದರೆ ನೇಪಾಳದಲ್ಲಿ ಇಂಟರ್ನೆಟ್ ವೇಗವು 260 kbpsಗಿಂತ ಕಡಿಮೆ. ಭಾರತದಂತೆಯೇ ನೇಪಾಳದಲ್ಲಿಯೂ 2 ಕೈಗಳನ್ನು ಜೋಡಿಸಿ ನಮಸ್ಕಾರ ಎಂದು ಗೌರವ ಸೂಚಿಸುತ್ತಾರೆ. ಇದನ್ನು ಮನುಷ್ಯನ ಒಳಗಿರುವ ದೇವತ್ವಕ್ಕೆ ನಮನ ಎಂದು ಭಾವಿಸುತ್ತಾರೆ. ಇದರಿಂದಾಗಿ ಭಾರತೀಯರು ಇಲ್ಲಿಗೆ ಭೇಟಿ ನೀಡಿದಾಗ ವಿದೇಶದ ಭಾವನೆಯೇ ಇರುವುದಿಲ್ಲ. ನೇಪಾಳದಲ್ಲಿ ಬೌದ್ಧ ಧರ್ಮವನ್ನು ಆಚರಿಸುವವರ ಸಂಖ್ಯೆಯು ಗಣನೀಯವಾಗಿದೆ.
ಮಹಾಶಿವರಾತ್ರಿಯನ್ನು ಇಲ್ಲಿ ದೊಡ್ಡ ಹಬ್ಬವಾಗಿ ಆಚರಿಸುತ್ತಾರೆ. ಒಂದು ಕಾಲದಲ್ಲಿ ಗಾಂಜಾಕ್ಕೆ ಪ್ರಸಿದ್ಧವಾಗಿದ್ದ ನೇಪಾಳವು ಈಗ ಅದನ್ನು ಸಂಪೂರ್ಣವಾಗಿ ನಿಷೇಧಿಸಿದೆ. ಗಾಂಜಾಯಿಯ ಮಾರಾಟ ಅಥವಾ ಖರೀದಿಯನ್ನು ಅಪರಾಧವೆಂದು ಪರಿಗಣಿಸಲಾಗುತ್ತದೆ. ವಿಶ್ವದ ಅತಿ ಚಿಕ್ಕ ವ್ಯಕ್ತಿಯಾದ ಚಂದ್ರ ಬಹದ್ದೂರ್ ನೇಪಾಳದವನೇ. ಅವನ ಎತ್ತರ ಕೇವಲ 54.6 ಸೆಂಟಿಮೀಟರ್ಗಳು ಮಾತ್ರ. ಇದೇ ರೀತಿ ನೇಪಾಳದ 7 ಬುಡಕಟ್ಟು ಸಮುದಾಯಗಳ ಮಹಿಳೆಯರು ಒಬ್ಬರಿಗಿಂತ ಹೆಚ್ಚಿನ ಪುರುಷರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವ ಸಂಪ್ರದಾಯವನ್ನು ಹೊಂದಿದ್ದಾರೆ. ಸೀತಾಮಾತೆಯ ಜನನಕ್ಕೆ ಸಂಕೇತವಾಗಿ ಜನಕ್ಪುರದಲ್ಲಿ ಸೀತಾ ಮಹಲ್ ಎಂಬ ಭವ್ಯವಾದ ಅರಮನೆಯಿದೆ. ಆಲ್ಕೋಹಾಲ್ ಬಳಕೆಯ ವಿಷಯದಲ್ಲಿ ನೇಪಾಳವು ವಿಶ್ವದ ಇತರ ದೇಶಗಳಿಗಿಂತ ತೀರ ಕಡಿಮೆ. ಇಲ್ಲಿ 40% ಪುರುಷರು ಮತ್ತು 80% ಮಹಿಳೆಯರು ಆಲ್ಕೋಹಾಲ್ ಸೇವಿಸುವುದಿಲ್ಲ. ನೇಪಾಳದ ಜನರಿಗೆ ದಾಖಲೆ ಸೃಷ್ಟಿಸುವುದು ಒಂದು ರೀತಿಯ ಒಲವು. ಉದಾಹರಣೆಗೆ 42 ಗಂಟೆಗಳ ಕಾಲ ಕೈಕುಲುಕಿದ ಗಿನ್ನೆಸ್ ವಿಶ್ವ ದಾಖಲೆಯನ್ನು ನೇಪಾಳದ ಜನರು ಸೃಷ್ಟಿಸಿದ್ದಾರೆ. ಇದು ಸರಳವೆನಿಸಿದರೂ 42 ಗಂಟೆಗಳ ಕಾಲ ಕೈಯನ್ನು ಬಿಡದೆ ಇರಲು ಎಷ್ಟು ಶ್ರಮವಿರಬೇಕು. ನೇಪಾಳದ ವನ್ಯಜೀವಿಗಳು ಅದ್ಭುತವಾಗಿವೆ. ಇದನ್ನು ಏಷಿಯಾದ ಅಮೆಜಾನ್ ಎಂದೂ ಕರೆಯುತ್ತಾರೆ. 100 ಜಾತಿಯ ಚಿಟ್ಟೆಗಳು, ಹಿಮಚಿರತೆ, ಕೆಂಪು ಪಾಂಡಾ ಇವೆಲ್ಲವೂ ಇಲ್ಲಿ ಕಾಣಸಿಗುತ್ತವೆ. ಪ್ರಪಂಚದಾದ್ಯಂತ 2024ನೇ ಸಂವತ್ಸರ ಚಾಲ್ತಿಯಲ್ಲಿದ್ದರೆ ನೇಪಾಳದಲ್ಲಿ 2081ನೇ ಸಂವತ್ಸರ. ಏಕೆಂದರೆ ಇಲ್ಲಿ ವಿಕ್ರಮ ಸಂವತ್ ಕ್ಯಾಲೆಂಡರ್ ಅನುಸರಿಸಲಾಗುತ್ತದೆ. ಇದು ಹಿಂದೂಗಳ ಬಳಕೆಯಲ್ಲಿರುವ ಪ್ರಾಚೀನ ಕ್ಯಾಲೆಂಡರ್. ಆದ್ದರಿಂದ ನೇಪಾಳದಲ್ಲಿ ಹೊಸ ವರ್ಷವನ್ನು ಜನವರಿಯಲ್ಲಿ ಅಲ್ಲ, ಏಪ್ರಿಲ್ನಲ್ಲಿ ಆಚರಿಸುತ್ತಾರೆ. ನೇಪಾಳದ ಸಮಯ ವಲಯವೂ ವಿಶಿಷ್ಟವಾಗಿದೆ. ಭಾರತ ಮತ್ತು ನೇಪಾಳದ ನಡುವೆ ಉತ್ತಮ ಸಂಬಂಧವಿರುವ ಕಾರಣ ಭಾರತೀಯರಿಗೆ ಇಲ್ಲಿಗೆ ಭೇಟಿ ನೀಡಲು ವೀಸಾದ ಅಗತ್ಯವಿಲ್ಲ. ಇದೇ ರೀತಿ ಭಾರತೀಯ ಸೇನೆಯು ನೇಪಾಳದ ಜನರಿಗೆ ತರಬೇತಿ ನೀಡಿ ತನ್ನ ಸೇನೆಯಲ್ಲಿ ಸೇರಿಸಿಕೊಳ್ಳುತ್ತದೆ. ನೇಪಾಳದ ಈ ಆಸಕ್ತಿಕರ ಸಂಗತಿಗಳಲ್ಲಿ ಯಾವುದು ನಿಮಗೆ ಆಶ್ಚರ್ಯಕರವೆನಿಸಿತು? ಕಾಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು ಸ್ನೇಹಿತರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.